ನಿನ್ನೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಆಗಮನವಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತ್ತ ವಿಜಯನಗರದಲ್ಲಿ ತಡರಾತ್ರಿ ಮಳೆಯ ಆರ್ಭಟ ತುಸು ಹೆಚ್ಚಾಗೇ ಇತ್ತು. ಗುಡುಗು ಸಹಿತ ಭಾರೀ ಮಳೆಗೆ ಬೆಳೆಯೇ ನಾಶವಾಗಿದೆ. ಹೊಸೂರು ಮಾಗಾಣಿ ಬಳಿ ನೆಲಕ್ಕುರುಳಿದ ಬಾಳೆ ಬೆಳೆ ಸುಮಾರು 3 ರಿಂದ 4 ಲಕ್ಷಕ್ಕೂ ಹೆಚ್ಚು ಬೆಳೆ ಹಾನಿಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಇತ್ತ ಪರಿಹಾರಕ್ಕಾಗಿ ರೈತ ಮಾರುತಿ ಎಂಬುವವರು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜಯನಗರದಲ್ಲಿ ತಡರಾತ್ರಿ ವರುಣನ ಆರ್ಭಟ ಹೆಚ್ಚಾಗಿ ಸುಮಾರು 3 ರಿಂದ 4 ಲಕ್ಷಕ್ಕೂ ಹೆಚ್ಚು ಬೆಳೆ ಹಾನಿಯಾಗಿರುವಂತಹ ಘಟನೆ ಸಂಭವಿಸಿದೆ. ಬಾಳೆ ಬೆಳೆ ಇದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು ಯಾವ ರೀತಿ ಸಂಪೂರ್ಣವಾಗಿ ಬಾಳೆಯ ಗೊನೆ ನೆಲಕ್ಕುರುಳಿದೆ ಅನ್ನೋದರ ಕುರಿತು. ಇನ್ನೇನು ಫಸಲು ಕೈಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಪದೇ ಪದೇ ರೈತರಿಗೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ ಅಂತಲೇ ಹೇಳಬಹುದು. ಅಂದರೆ ಇನ್ನೇನು ಬೆಳೆದು ನಿಂತಿರುತ್ತೆ, ಕೈಗೆ ಬರೋ ತುತ್ತು ಬಾಯಿಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅಂಥದ್ದೇ ಘಟನೆ ಈಗ ವಿಜಯನಗರದಲ್ಲಿ ನಡೆದಿರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಒಂದು ಕಡೆ ಈ ಬಿಸಿಲಿನ ಬೇಗೆಗೆ ಬೇಸತ್ತೋಗಿದ್ರು, ಮಳೆ ಆಗಮಿಸಿ ಕೊಂಚ ತಂಪೆರಿತು. ಆದರೆ ಇತ್ತ ವಿಜಯನಗರದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿ ಸಂಪೂರ್ಣವಾಗಿ ರೈತರೊಬ್ಬರ ಬಾಳೆ ಬೆಳೆಯೇ ಹಾನಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಯಾಕಂತ ಹೇಳಿದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗ, ನಮ್ಮ ಬಳ್ಳಾರಿ, ವಿಜಯನಗರ ಏನಿದಾವೆ ಇವು ಸುಡು ಬಿಸಿಲಿನ ಜಿಲ್ಲೆಗಳಂತಾನೆ ಹೇಳ್ಬೋದು. ಕಳೆದ 2 ತಿಂಗಳಿಂದಾನೂ ಕೂಡ ಬಿಸಿಲಿನ ತಾಪಕ್ಕೆ ಹೈರಾಣಾದಂತಹ ಜನತೆಗೆ ಕೊಂಚ ವರ್ಣ ತಂಪೆರೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆ ಗಮನಿಸ್ಬೇಕು. ಸುಮಾರು 1 ರಿಂದ 2 ಎಕರೆ ಬಾಳೆ ಕೂಡ ನೆಲಕ್ಕುರುಳಿರ್ತಕ್ಕಂಥದ್ದು. ಅಂದ್ರೆ ಗಾಳಿ ಸಮೇತ ಮಳೆ ಬಿದ್ದಿರೋ ಕಾರಣಕ್ಕೋಸ್ಕರ ಈ ಬಾಳೆ ಬೆಳೆ ಇನ್ನೇನು ಪಾಪ ರೈತ ಮಾರುತಿ ಅಂತಕ್ಕಂಥ ವ್ಯಕ್ತಿ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಬಾಳೆ ಬೆಳೆಯನ್ನ ಬೆಳೆದಿದ್ದ. ಇದು ಹೊಸಪೇಟೆ ತಾಲೂಕಿನ ಹೊಸೂರು ಮಾಗಾಣಿಯ ರಾಂಪುರ ಮಾರುತಿ ಎನ್ನುವಂತಹ ವ್ಯಕ್ತಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಅಲ್ಲಿ ಬೆಳೆದಿರ್ತಕ್ಕಂಥ ಬಾಳೆ ಬೆಳೆ. ಏನ್ ಬಾಳೆ ಬೆಳೆ ಬೆಳೆದಿರ್ತಕ್ಕಂಥದ್ದು ನೋಡ್ಬೋದು ವಿಜುವಲ್ಸ್ ಅಲ್ಲಿ. ಇನ್ನೇನು ಬಾಳೆಯನ್ನ ಕಟಾವು ಮಾಡಬೇಕು, ಅದನ್ನ ಮಾರಾಟ ಮಾಡಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದ ಮಾರುತಿ. ಆದ್ರೆ ಈ ವರುಣನ ಆರ್ಭಟದಿಂದ ಕೈಗೆ ಅಂದ್ರೆ ಬಾಯಿಗೆ ಬಂದಂತ ತುತ್ತು ಕೈಗೆ ಬರಲಿಲ್ಲ ಅನ್ನುವಂತಹ ಒಂದು ಮಾತಿದೆ. ಹಾಗಾಗಿ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ದ. ಆದ್ರೆ ಇವತ್ತು ಆತನಿಗೆ 1 ರೂಪಾಯಿ ಬಿಡುಗಾಸು ಕೂಡ ಸಿಗದೆ ಇರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ರೈತ ಪಾಪ ಮಾರುತಿ ಕೂಡ ವಿಕರಣ ನ್ಯೂಸ್ ಬಳಿ ತಮ್ಮ ಅಳಲನ್ನು ಕೂಡ ಹೇಳ್ಕೊಂಡಿದ್ದಾನೆ. ಪ್ರತಿ ಬಾರಿ ಕೂಡ ಇದೇ ರೀತಿ ಆಗುತ್ತೆ, ನಾವು ಸಾಲ ಮಾಡಿಬಿಟ್ಟು ಬಾಳೆ ಬೆಳೆಯನ್ನ ಬೆಳೆದಿದ್ದೀವಿ, ನಮ್ಮ ಮುಂದಿನ ಜೀವನ ಏನು ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಹೀಗಾಗಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ನಮಗೆ ಒಂದಿಷ್ಟು ಸಹಾಯವನ್ನ ಮಾಡಬೇಕು, ಸರ್ಕಾರ ನಮ್ಮ ನೆರವಿಗೆ ಧಾವಿಸಬೇಕು ಅನ್ನುವಂಥದ್ದು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ಶಾಸಕ ಗವಿಯಪ್ಪ ಅವರಿಗೂ ಕೂಡ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದಾನು ಕೂಡ ವಿಜಯನಗರದಲ್ಲಿ ಒಂದಿಷ್ಟು ಮಳೆ ಕೂಡ ಆಗ್ತಾ ಇದೆ. ಈ ಮಳೆ ಏನಿದೆ ಇದು ಅವಾಂತರವನ್ನ ತಂದಿಟ್ಟಿರ್ತಕ್ಕಂಥದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.